ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳಿಗೆ ಬಲಿ ತೆಗೆದುಕೊಂಡು ತಾವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಚ್ಚುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ SIT ಅವರು ಸಚಿವರನ್ನಾಗಲಿ ನಿಗಮದ ಅಧ್ಯಕ್ಷರನ್ನು ನಿರ್ದೋಷಿ ಎಂದು ಹೇಳಿ ಇವತ್ತು ಅಧಿಕಾರಿಗಳ ಮೇಲೆ ಮಾತ್ರ FIR ಹಾಕಿರ್ತಕ್ಕಂಥದ್ದು, ಚಾರ್ಜ್ ಶೀಟಲ್ಲಿ ಸಚಿವರನ್ನು ಬಿಟ್ಟಿರ್ತಕ್ಕಂಥದ್ದು. ಆದರೆ ಅದೇ ED ಸಂಸ್ಥೆ ಇವತ್ತು ಎಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಚಿವರು ಅಧ್ಯಕ್ಷರ ಪಾತ್ರ ಇದೆ ಅಂತಕ್ಕಂಥದ್ದನ್ನ ತೋರಿಸಿರ್ತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿಚಾರವಾಗಿ ಜನರಿಗೆ ಗೊತ್ತಾಗ್ತಕ್ಕಂಥ ಕೆಲಸ ನಡೀತಾ ಇದೆ. ಈಗ ನಾಳೆ RSS ಮುಖಂಡರ ಸಮ್ಮುಖದಲ್ಲಿ ಒಂದು ಬಂಡಾಯ ಶಮನ ಸಭೆ ನಡೆಸ್ತಾರೆ ಅಂತ ಇದೆ. ಯಾಕೆ ಸರ್ ಈ ಸಭೆ ಹೀಗೆ? ಯಾರ್ಯಾರನ್ನ ಕರೆದಿದ್ದಾರೆ, ಯಾರ್ಯಾರಿಗೆ ಆಹ್ವಾನ ಆಗಿದೆ? ನನಗೂ ಕೂಡ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಗೊತ್ತಾಯಿತು. ನಾಳೆ ನಮ್ಮ ಪರಿವಾರದ ಮುಖಂಡರು ನಮ್ಮ ಪಕ್ಷದ 40 ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ನನಗೆ ಗೊತ್ತಾಗಿದೆ. ಮೊದಲನೇದಾಗಿ ಲೋಕಸಭೆ ಚುನಾವಣೆ ನಂತರ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ನಾಯಕರಂಥ BS ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಸೋಲುಂಟು ಮಾಡಿದ್ದಾರೆ ಅಂಥೇಳಿ ನಾವು ಪದೇ ಪದೇ ಹೇಳ್ತಾ ಇದ್ದರೂ ಕೂಡ ಇದುವರೆಗೂ ಪಕ್ಷ ಯಾರೂ ಕೂಡ ನೀವು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಇದುವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ. ಇವತ್ತು ನನಗೆ ಸಂತೋಷ ಆಗಿದೆ. ಪರಿವಾರದ ಸಭೆಯಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಪಕ್ಷ ದ್ರೋಹ ಮಾಡಿದಂಥವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತಕ್ಕಂಥ ವಿಶ್ವಾಸ ಇದೆ. ಅದು ನಮ್ಮ ಪರಿವಾರದ ಮೂಲಕ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತಕ್ಕಂಥ ಸಂತೋಷ ನಾಳಿನ ಸಭೆಯಿಂದ ನನಗಾಗಿದೆ. ಒಂದಷ್ಟು ಹೊಂದಾಣಿಕೆ ಬಗ್ಗೆ ಮಾತಾಡಿದ್ರಿ. ಅಂದರೆ ವಿಜೇಂದ್ರ ಅವರು ಪುನಃ ಎಲೆಕ್ಷನ್ ನಿಲ್ಲಬೇಕಾಗುತ್ತೆ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರು. ಆ ವಿಚಾರ ಕೂಡ ನಾಳೆ ಸಭೆ ಇದ್ದರೆ ಅಲ್ಲ, ನಾಳಿನ ಸಭೆಗೆ ನಾನೇನು ಹೋಗ್ತಾ ಇಲ್ಲ, ನನಗೆ ಕರೆದೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಆದರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಒಬ್ಬ ರಾಜ್ಯದ ಅಧ್ಯಕ್ಷರಿಗೆ ಭಿಕ್ಷೆ ಕೊಟ್ಟಿದ್ದೀನಿ ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಾಗೂ ಕೂಡ ಇವತ್ತಿನವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಖಂಡಿಸಿಲ್ಲ. ಇನ್ನೂ ಮುಂದೆ ಹೋಗಿ ರಾಜ್ಯಾಧ್ಯಕ್ಷರು ಅನೇಕ ಫೋರ್ಜರಿ ಸಹಿಗಳನ್ನು ಮಾಡಿದ್ದಾರೆ ಅಂತೇಳಿ ಕೂಡ DK ಶಿವಕುಮಾರ್ ಅವರು ಆಪಾದನೆ ಮಾಡಿದರು. ಆ ವಿಚಾರವನ್ನು ಕೂಡ ಖಂಡಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿಲ್ಲ. ನಿಜವಾಗ್ಲೂ ತುಂಬ ನೋವಾಗ್ತದೆ. ಇದನ್ನು ನೋಡಿದ್ರೆ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಹೊಂದಾಣಿಕೆ ರಾಜಕೀಯ, ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳಿಕ್ಕೆ ಹೊಂದಾಣಿಕೆ ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ನಡೀತಿದೆ ಅಂತಕ್ಕಂಥದ್ದು ಇವತ್ತು ನಾನು ಪದೇ ಹೇಳ್ತಾ ಇದ್ದೀನಿ. ಅದು ಈಗ ಸತ್ಯ ಆಗ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ವಾಲ್ಮೀಕಿ ಹಗರಣದ ವಿಚಾರವಾಗಿ ಬಳ್ಳಾರಿಯ ಪಾದಯಾತ್ರೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ಆ ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಪಕ್ಷದ ಮುಖಂಡರಂತೂ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಇದುವರೆಗೂ ನಮ್ಮನ್ನು ಕರೆಸಿ ಕೇಳಿಲ್ಲ. ಪರಿವಾರದ ಮೂಲಕ ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ನನಗಿದೆ. ಮುಂದಿನ ದಿನದಲ್ಲಿ ಈ ಹೊಂದಾಣಿಕೆ ರಾಜಕೀಯ ನಿಲ್ಲಬೇಕು, ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಮಾಡಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಯಾವೊಬ್ಬ ಪಕ್ಷದ ಅಭ್ಯರ್ಥಿಗೂ ಆ ಪಕ್ಷದ ನಾಯಕರಿಂದ ಸೋಲುಂಟಾಗಬಾರ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ವಿಚಾರ ಇರ್ಬೋದು,
ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳಿಗೆ ಬಲಿ ತೆಗೆದುಕೊಂಡು ತಾವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಚ್ಚುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ SIT ಅವರು ಸಚಿವರನ್ನಾಗಲಿ ನಿಗಮದ ಅಧ್ಯಕ್ಷರನ್ನು ನಿರ್ದೋಷಿ ಎಂದು ಹೇಳಿ ಇವತ್ತು ಅಧಿಕಾರಿಗಳ ಮೇಲೆ ಮಾತ್ರ FIR ಹಾಕಿರ್ತಕ್ಕಂಥದ್ದು, ಚಾರ್ಜ್ ಶೀಟಲ್ಲಿ ಸಚಿವರನ್ನು ಬಿಟ್ಟಿರ್ತಕ್ಕಂಥದ್ದು. ಆದರೆ ಅದೇ ED ಸಂಸ್ಥೆ ಇವತ್ತು ಎಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಚಿವರು ಅಧ್ಯಕ್ಷರ ಪಾತ್ರ ಇದೆ ಅಂತಕ್ಕಂಥದ್ದನ್ನ ತೋರಿಸಿರ್ತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿಚಾರವಾಗಿ ಜನರಿಗೆ ಗೊತ್ತಾಗ್ತಕ್ಕಂಥ ಕೆಲಸ ನಡೀತಾ ಇದೆ. ಈಗ ನಾಳೆ RSS ಮುಖಂಡರ ಸಮ್ಮುಖದಲ್ಲಿ ಒಂದು ಬಂಡಾಯ ಶಮನ ಸಭೆ ನಡೆಸ್ತಾರೆ ಅಂತ ಇದೆ. ಯಾಕೆ ಸರ್ ಈ ಸಭೆ ಹೀಗೆ? ಯಾರ್ಯಾರನ್ನ ಕರೆದಿದ್ದಾರೆ, ಯಾರ್ಯಾರಿಗೆ ಆಹ್ವಾನ ಆಗಿದೆ? ನನಗೂ ಕೂಡ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಗೊತ್ತಾಯಿತು. ನಾಳೆ ನಮ್ಮ ಪರಿವಾರದ ಮುಖಂಡರು ನಮ್ಮ ಪಕ್ಷದ 40 ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ನನಗೆ ಗೊತ್ತಾಗಿದೆ. ಮೊದಲನೇದಾಗಿ ಲೋಕಸಭೆ ಚುನಾವಣೆ ನಂತರ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ನಾಯಕರಂಥ BS ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಸೋಲುಂಟು ಮಾಡಿದ್ದಾರೆ ಅಂಥೇಳಿ ನಾವು ಪದೇ ಪದೇ ಹೇಳ್ತಾ ಇದ್ದರೂ ಕೂಡ ಇದುವರೆಗೂ ಪಕ್ಷ ಯಾರೂ ಕೂಡ ನೀವು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಇದುವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ. ಇವತ್ತು ನನಗೆ ಸಂತೋಷ ಆಗಿದೆ. ಪರಿವಾರದ ಸಭೆಯಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಪಕ್ಷ ದ್ರೋಹ ಮಾಡಿದಂಥವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತಕ್ಕಂಥ ವಿಶ್ವಾಸ ಇದೆ. ಅದು ನಮ್ಮ ಪರಿವಾರದ ಮೂಲಕ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತಕ್ಕಂಥ ಸಂತೋಷ ನಾಳಿನ ಸಭೆಯಿಂದ ನನಗಾಗಿದೆ. ಒಂದಷ್ಟು ಹೊಂದಾಣಿಕೆ ಬಗ್ಗೆ ಮಾತಾಡಿದ್ರಿ. ಅಂದರೆ ವಿಜೇಂದ್ರ ಅವರು ಪುನಃ ಎಲೆಕ್ಷನ್ ನಿಲ್ಲಬೇಕಾಗುತ್ತೆ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರು. ಆ ವಿಚಾರ ಕೂಡ ನಾಳೆ ಸಭೆ ಇದ್ರೆ ಅಲ್ಲ, ನಾಳಿನ ಸಭೆಗೆ ನಾನೇನು ಹೋಗ್ತಾ ಇಲ್ಲ, ನನಗೆ ಕರೆದೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಆದರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಒಬ್ಬ ರಾಜ್ಯದ ಅಧ್ಯಕ್ಷರಿಗೆ ಭಿಕ್ಷೆ ಕೊಟ್ಟಿದ್ದೀನಿ ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಾಗೂ ಕೂಡ ಇವತ್ತಿನವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಖಂಡಿಸಿಲ್ಲ. ಇನ್ನೂ ಮುಂದೆ ಹೋಗಿ ರಾಜ್ಯಾಧ್ಯಕ್ಷರು ಅನೇಕ ಫೋರ್ಜರಿ ಸಹಿಗಳನ್ನು ಮಾಡಿದ್ದಾರೆ ಅಂತೇಳಿ ಕೂಡ DK ಶಿವಕುಮಾರ್ ಅವರು ಆಪಾದನೆ ಮಾಡಿದರು. ಆ ವಿಚಾರವನ್ನು ಕೂಡ ಖಂಡಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿಲ್ಲ. ನಿಜವಾಗ್ಲೂ ತುಂಬ ನೋವಾಗ್ತದೆ. ಇದನ್ನು ನೋಡಿದ್ರೆ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಹೊಂದಾಣಿಕೆ ರಾಜಕೀಯ, ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳಿಕ್ಕೆ ಹೊಂದಾಣಿಕೆ ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ನಡೀತಿದೆ ಅಂತಕ್ಕಂಥದ್ದು ಇವತ್ತು ನಾನು ಪದೇ ಹೇಳ್ತಾ ಇದ್ದೀನಿ. ಅದು ಈಗ ಸತ್ಯ ಆಗ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ವಾಲ್ಮೀಕಿ ಹಗರಣದ ವಿಚಾರವಾಗಿ ಬಳ್ಳಾರಿಯ ಪಾದಯಾತ್ರೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ಆ ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತೇವೆ. ನಮ್ಮ ಪಕ್ಷದ ಮುಖಂಡರಂತೂ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಇದುವರೆಗೂ ನಮ್ಮನ್ನು ಕರೆಸಿ ಕೇಳಿಲ್ಲ. ಪರಿವಾರದ ಮೂಲಕ ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ನನಗಿದೆ. ಮುಂದಿನ ದಿನದಲ್ಲಿ ಈ ಹೊಂದಾಣಿಕೆ ರಾಜಕೀಯ ನಿಲ್ಲಬೇಕು, ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಮಾಡಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಯಾವೊಬ್ಬ ಪಕ್ಷದ